ಏನಾಗತ್ತ ಇಟ್ಟಕ್ ಹೋಗ್ತದೆ ಏನ್ ಹೇಳು ದೋಸ್ತ ತ್ರಾಸ್ ಭಾಳ ಆಗೈತಿ ನನಗ. ಏನಾಗೈತೆ ಅನ್ನೋದ್ರ ಹೇಳ. ರಗತ್ ಭಾಳ ಆಯ್ತು ಸಂಡಾಸ್ನ್ಯಾಗ ಮುಲಾದಿ ಆಗೈತಿ. ಇಟ್ಟಣ ಇದಕ್ಕ ಚಿಂತೆ ಮಾಡತ್ತಿದೀವ ನಿಂದ ಬರೀ 3 ಅಂತ ಕಡಿಮೆ ಆಕತಿ. ಯಾಕಂದ್ರೆ ಅಲ್ಲಿ ಜಮಖಂಡ್ಯಾಗ ನದಾಬ್ ಸರ್ ಅಂತೇಳಿ ನಾಟಿ ವೈದ್ಯರಿದಾರೆ. ಅವರು ಆಯುರ್ವೇದಿಕ್ ಔಷಧ ಕೊಡ್ತಾರೆ. 3 ದಿನದಿಂದ ಮುಲಾದಿನ ಇರಂಗಿಲ್ಲ. ನಡಿ. ಹೌದಾ? ಹಾ ನಡಿ ಮರ್ಯ ಪುಣ್ಯ ಕಟ್ಕೊಟ್ಟ. ನಮ್ ದೋಸ್ತಗಟ್ಟ ಮುಲಾದಿ ಆಗೈತ್ರಿ. ಬಾಳ ಒದ್ದಾರತ್ತಿದ್ದ. ಮತ್ತೆ ಎಲ್ಲಾ ದವಾಖಾನೆ ತೋರ್ಸ್ಕೊಂಡ್ರಿ ಕಡಿಮೆ ಆಗಿಲ್ಲ. ಅದಕ್ಕ ನೀವು ಮಾಡಿ ನಮ್ 4 ಮಂದಿ ದೋಸ್ತರು ಕೊಟ್ಟಿದ್ರಲ್ಲ ಆಯುರ್ವೇದಿಕ್ ಔಷಧ. ಹೌದು ಅದು ಕಡಿಮೆ ಆಗನ. ಅದಕ್ಕ ನಮ್ ದೋಸ್ತರು ಕರ್ಕೊಂಡ್ ಬಂದ್ರಿ. ಬಾಳ ತ್ರಾಸ ಮಾಡ್ತಾನೆ. ಏನಾಗತ್ತೈತ್ರಿ? ಏನ್ ಸಮಸ್ಯೆ ಹೇಳ್ರಲ್ಲ. ಏನ್ ಹೇಳುದ್ರಿ ಸರ, ಒಟ್ಟ ರಗತ್ ಬರ್ತ್ರಿ ಸಂಡಾಸ್ನ್ಯಾಗ. ಒಟ್ಟ ತಡ್ಕೋದಾಗಲ್ತ್ರಿ. ಒಟ್ಟ ದವಾಖಾನಿ ತೋರ್ಸಿನಿ, ಎಲ್ಲಾ ತೋರ್ಸಿನಿ. ನಮ್ ದೋಸ್ತ ನಿಮ್ಗೆ ಔಷಧ ಕೊಡ್ತಾನಂತ ಇಲ್ಲಿ ಕರ್ಕೊಂಡ್ ಬಂದಾನ್ರಿ. ಅಟ್ ನೋಡಿರಿ ನಮ್ ಕಮ್ಮಿ ಮಾಡ್ರಿ ಸಾವ್ಕಾರ. ಒಟ್ಟ ಅದ್ರ ಕಾಳಜಿ ಬಿಡ್ರಿ. ನೀವು ಬರೋದೇನ್ ಬಂದ್ರಿ ಕರೆಕ್ಟ್ ಜಾಗಕ್ಕೆ ಬಂದಿರಿ. ನಿಮ್ಗೆ ಯಾರೋ ಒಂದು ರಿಸಲ್ಟ್ ಚಲೋ ಬಂದು ಕೂಡ ನಿಮ್ಗೆ ಹೇಳ್ಯಾರ. ನಿಮ್ಗೆ ಯಾರು ಹೇಳಿದ ಕೂಡಲೇ ಬಂದಿರಲ್ಲ ನೀವು. ಹೌದೌದು. ಅದಕ್ಕೆ 100% ರಿಸಲ್ಟ್ ಆಯ್ತಿ. ಅದ್ರ ಕಾಳಜಿ ಬಿಡ್ರಿ. ನಾ ಹೇಳಿದಷ್ಟ ತಗೋದು. ಇದೇನೈತಿ ಮುಲಾದಿ ಔಷಧ ನಮ್ದು ಇದೆ. ಇದ್ರೊಳಗೆ ಈ ರೀತಿ ಚೀಟಿ ಇರ್ತಾವ. ಇದನ್ನೇನ್ ಮಾಡೋದು ನೀವು, 1 ಗ್ಲಾಸ್ ನೀರ್ ತಗೊಳ್ಳೋದು. ಅದ್ರೊಳಗೆ ಚೀಟಿ ಇದನ್ನ ಔಷಧ ಹಾಕಿ ಖಾಲಿ ಹೊಟ್ಟಿಲಿ ಹಳಸಿಲಿ ತಗೋಬೇಕು. ಇದನ್ನ ಚಮಚಲ್ಲಿ ಅಳ್ಳಾಡ್ಸಿ ಕುಡಿದು. ಅದ್ರ ಮ್ಯಾಗ ಏನೈತಿ ಆರ್ಗಾನಿಕ್ ಬೆಲ್ಲ, ಒಂದು ಅಡಿಕೆ ಬೆಲ್ಲ ಮ್ಯಾಗ ಬೆಲ್ಲ ತಿನ್ಬೇಕು. ಎಷ್ಟು ನೀವು ಕಂಟಿನ್ಯೂ ದಿನ ಮಾಡಿರಪ್ಪ 3 ದಿನದಾಗ ನಿಮ್ಗೆ ಏನೈತಿ ರಿಸಲ್ಟ್ ನಿಮ್ ಕಣ್ ಮುಂದಿರ್ತೈತಿ. ಬೇಕಾದ ಮುಲಾದಿ ಇರ್ಲಿ. ಅದು ನಿಮ್ದು ಅಷ್ಟ ಅಲ್ಲ ತರಾಸ. ರಕ್ತ ಮುಲಾದಿ, ಮುಳ್ಳು ಮುಲಾದಿ, ಉರುಪ್ ಮುಲಾದಿ, ಬಗೆಂದ್ರ, ಪಿಸ್ತೂಲ್ ಏನೇ ಇರ್ಲಿ ಎಲ್ಲದಕ್ಕೂ ಏನೈತೆ 100% ಗ್ಯಾರಂಟಿ ಕೂಡ ನಮ್ ಕಡೆ ಔಷಧ ಸಿಗ್ತೈತಿ. ಅದು ಇದಕ್ಕೆ ಪಂಥ್ಯ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏನೈತಿಲ್ಲ, ನೀವು ಔಷಧ ಮುಗಿಮೆ ಅಷ್ಟೇ ನಮ್ ಪಂಥ್ಯ ಅದ. ಒಂದು ಬದ್ನಿಕಾಯಿ ತಿನ್ಬಾರ್ದು. ಇನ್ನೊಂದಪ್ಪ ಚಿಕನ್, ಮೇನ, ಮಟನ್, ಹಸಿಮೆಣಸಿನ್ಕಾಯಿ, ಖಾರ ಇವ್ ಏನದಾವ್ರಲ್ಲ ಇವನ್ನ ಔಷಧ ಮುಗಿಮಟ ಬಂದ್ ಮಾಡ್ಬೇಕ. ಅದ್ ಔಷಧ ಮುಗಿದ್ಮ್ಯಾಗ ಮಾತ್ರ ನೀವು ತಿನ್ಬೋದು. ಇಷ್ಟು ಮಾಡಿದ್ರಪ್ಪ ಅಂತಂದ್ರೆ ನಿಮ್ದು ಮುಲವಾದಿ ಇಲ್ಲ ಅಂದಾಗ ಮಾಡ್ಬಿಟ್ಟು ನನ್ನ ಗ್ಯಾರಂಟಿ. ಇದನ್ನ ಏನೈತಿ ನೀವು ಇದನ್ನ ಫಾಲೋ ಮಾಡ್ಬೇಕು. ನಾ ಹೇಳಿದಷ್ಟ ಒಳ್ಳೆ ಬರೋದಿಲ್ಲ. ಈಗ ಏನೈತ್ರಲ್ಲ ಇವು ಎರಡು ಚೀಟಿ ತಗೋರಿ ಇವನು. ಇದ್ರೊಳಗ ಈ ರೀತಿ ನಮ್ಮ ಈ ರೀತಿ ಚೀಟಿ ಅದಾವ್ರ ಅದ್ರಾಗ. ಒಟ್ಟ ದಿವ್ಸಕ್ಕೆ 1 ಚೀಟಿ ರೀ. ಮುಂಜಾನೆ ಒಂದೇ ಟೈಮ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮುಂಜಾನೆ ಬಿಟ್ಟು ಸಂಜೆ ಮಾಡಿ ತಗೋದು ಹಂಗ್ ಮಾಡಕ್ ಹೋಗ್ಬೇಡ್ರಿ. ಮುಂಜಾನೆ ತಗೋರಿ. ಬಿಡ್ಲಾರ್ದ ಒಟ್ಟ ಕಂಟಿನ್ಯೂ ತಗೋದ್ ಬರೀ. ಅದ್ರೊಳಗೆ ಯಾವ್ದು ಇದು ಮಾಡಕ್ ಹೋಗ್ಬೇಡ್ರಿ. ಖಾಲಿ ಹೊಟ್ಟೆಲೆ ತಗೋರಿ. ಬೆಲ್ಲ ಒಂದು ಅಡಿಕೆ ಮ್ಯಾಗ ಬೆಲ್ಲ ತಿನ್ಬೇಕು. ಕರಿ ಬೆಲ್ಲ, ಆರ್ಗಾನಿಕ್ ಬೆಲ್ಲ ತಿನ್ರಿ. ಮುಂದ ನೀವು ತಗೊಂಡ್ ಏನಂತ 3 ದಿವ್ಸ ಬಿಟ್ಟು ನನಗೆ ಕಾಲ್ ಮಾಡ್ರಿ. ನೀವು ಕಮ್ಮಿ ಆಗೈತೆ ನಾನು ಫೋನ್ ಹಚ್ತೇನೆ. ಹಾಯ್ ಸ್ನೇಹಿತರೆ, ಇದುವರೆಗೆ ನೋಡ್ರಿ ಹಂಗ ನಾಟಿ ವೈದ್ಯರು ಹಕೀಂ ಹಾಫೀಜ್ ಇಬ್ರಾಹಿಂ ನದಾಬ್ ಸರ್ ಅಂತೇಳಿ ಜಮಖಂಡ್ಯಾಗ ನಾಟಿ ವೈದ್ಯರದಾರು. ಇವರ ಮೂಲ ವ್ಯಾಧಿ, ರಕ್ತ ವ್ಯಾಧಿ, ಪಿಸ್ತೂಲ ಇನ್ನಿತರ ಸಮಸ್ಯೆಗಳಿದ್ರು ಇಲ್ಲಿ ಅವ್ರ ಆಯುರ್ವೇದಿಕ್ ಔಷಧ ಕೊಟ್ಟ ಅತಿ ವೇಗವಾಗಿ ಗುಣಪಡಿಸ್ತಾರು. ಹಂಗ ಕೀಲು ನೋವ, ಆಮೇಲೆ ಸಂದಗಿಂದ ಏನಾರ ನೋವು ಆಗಿದ್ರ, ತ್ರಾಸ ಆಗಿದ್ರ, ಆಮೇಲೆ ಕಿಡ್ನಿ ಒಳಗ ಹಾಳಾಗಿದ್ರ ಅದು ಕರ್ಗುವಂತದ್ ಔಷಧ ಕೊಡ್ತಾರು. ಎಲ್ಲಾರು ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಒಳ್ಳೆ ಔಷಧ ಐತಿ. ತಾವು ಕೂಡ ತಗೋರಿ. ತಮಗೂ ಚಲೋ ಆಕತಿ. ಈ ಅಡ್ರೆಸ್ ಎಲ್ಲಿ ಐತಪ್ಪ ಅಂತಂದ್ರ ಜಮಖಂಡ್ಯಾಗ ಟಿಪ್ಪು ಸುಲ್ತಾನ್ ಸರ್ಕಲ್, ಕೊತ್ತೂರು ರೋಡ, ಜಿಲ್ಲಾ ಬಾಗಲಕೋಟೆ. ನೀವು ಕೂಡ ಹೋಗಿ ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರ ನಂಬರ್ ಇಲ್ಲಿ ಮ್ಯಾಲ ಡಿಸ್ಪ್ಲೇ ಆಗತೈತಿ. ಆ ಮ್ಯಾಗಿರೋ ನಂಬರ್ ಫೋನ್ ಹಚ್ಚಿ ದಯವಿಟ್ಟು ಹೋಗಿ ಕಾಂಟ್ಯಾಕ್ಟ್ ಮಾಡ್ರಿ. ತಮಗೆ ತಕ್ಷಣ ಆರಾಮ್ ಮಾಡಿ ಕೊಡ್ತಾರೆ. ಯಾವ ಔಷಧ ತಗೊಂಡ್ರಿ? ನಾವು ಪೈಲ ಮೂವಾಗಿ ತಗೊಂಡಿದ್ರಿ. ಆರಾಮಾಗೈತ್ರಿ? ಎಲ್ಲ ಆರಾಮಾಗೈತ್ರಲ್ಲ. ಮತ್ತೆ ಹೆಂಗೆ ಡಾಕ್ಟರ್ ಚಲೋ ಅದಾರ? ಡಾಕ್ಟ್ರ್ ಚಲೋ ಅದಾರ. ಆಯುರ್ವೇದ ಡಾಕ್ಟರ್ ಅದಾರ, ಚಲೋ ಅದಾರ. ಮತ್ತೆ ಯಾರು ಕೊಡ್ತೀರಿ? ಮತ್ತು ನಮ್ಮ ದೋಸ್ತರು ತೊಗೊಂಡಾರೆ. ಹಿರೇಮಠ ದೇಶದಿಂದ ಅಲ್ಲಿ ಹೆಣಗಂಡಾಗ ಪಾಡ್ದಾಗ್ರಿ. ಅವ್ರು ತೊಗೊಂಡು ಪುರಾಣಿ ಅಂತ ಹೇಳಿದಾರ್ರಿ. ಅವ್ರು ತೊಗೊಂಡಾರ್ರಿ. ಮುಂದೆ ಸೌದಿಗೆ ಅಂತಿ ನಮ್ಮ ಮಗಳಿಗೆ, ನಮ್ಮ ಮಳ್ಯಾಗಳಿಗೆ ಅವ್ರದ್ದು ಕುಡ್ಸೇನ್ರಿ. ಅಲ್ಲಿ ಚಲೋ ಆಗೈತ್ರಿ. ನಮ್ಮ ಮೊಮ್ಮಗ ಒಬ್ರು ದಿಪ್ಪ ಅದಾರ್ರಿ. ಮತ್ತು ಅವ್ರಿಗೆ ಔಷಧ ಕುಡ್ಸೇನ್ರಿ. ವೇಟ್ ಕಡಿಮೆ ಆಗೋದು, ಅದು ಸ್ವಲ್ಪ ಕಡಿಮೆ ಐತ್ರಿ. ಹೆಂಗ್ರಿ ಎಲ್ಲ ತಗೊಂಡಿದ್ದು? ತಗೊಳಕ್ ಏನು ಅಡ್ಡಿ ಇಲ್ಲ ನೋಡ್ರಿ. ನಮ್ಗೆ ಕಿಡ್ನ್ಯಾಗ ರೀ ಹಾಳಾಗಿದ್ದು ರೀ. ಅದಕ್ಕೆ ಆಯುರ್ವೇದ ಔಷಧ ನಾವು ತೊಗೊಂಡ್ರಿ. ಎಲ್ಲ ದವಾಖಾನೆಗೆ ತೋರ್ಸೀನಿ, ಎಲ್ಲಿ ಕಡಿಮೆ ಆಗಲಿಲ್ಲ. ಈ ಆಯುರ್ವೇದಿಕ್ ಔಷಧ ನಾವು ತೊಗೊಂಡೇನಿ. 5 ದಿವಸದಾಗ ನಾವು ಕಡಿಮೆ ಆಗೈತಿ. ಅಗದಿ ಆರಾಮಾಗೈತಿ. ನೀವು ಎಲ್ಲರೂ ಯಾರು ತಗೋತೀರ ತಗೋರಿ. ನಿಮ್ಮ ಅಪ್ಪ ತುಡುಗ್ ಮಾಡ್ಯಾನ ಅಂತ ಹೇಳಾಗತ್ತೇಳಪ್ಪ ನಿಮ್ಮ ಅತ್ತಿಗೆ. ಏನೆಲ್ಲ ಮಾಡಿದ್ದು ತಡ್ಕೊಂಡ ನಾವು ಸುಮ್ಮದ್ರು ಕೂಡ ಮತ್ತೆ ಮೇಲೆ ನಾವು ಉಳ್ಕೊಳಕತ್ತೀರಿ. ನಾವೇನ್ ಅಂತ ತಪ್ಪು ಮಾಡಿದ್ರಿ ಅಣ್ಣ? ಅಂಕೇಶ, ಇದ್ರಲ್ಲಿ ನೀ ಇನ್ವಾಲ್ವ್ ಆಗ್ಬೇಡ. ಅಪ್ಪ ರೊಕ್ಕ ಇದ್ರ ಕಿಶ ನಾನು ನೋಡೀನಿ. ಅಲ್ಲೋ, ನೀ ಅಪ್ಪಗ ದುರ್ಗಿಂದ ಅಪ್ಪಗ ಹೊರಿಸ್ತಿ. ಅಪ್ಪ ಏನಂತ ಗೊತ್ತಿಲ್ಲ? ನಮ್ಮ ಅಪ್ಪ ಎಂದ್ರೆ ಅಂತ ಕೆಲಸ ಮಾಡ್ತಾನು. ನಿನ್ ಗೊತ್ತಾಗಲ್ಲ. ಹೇತಿ ಮಾತು ಕೇಳ್ಕೊಂಡ ಅಪ್ಪನ ಹೊರ ಹಾಕ್ತೇನೋ ನೀ ಅಂತ ಮಗ? ನನ್ನ ಕಣ್ಣಾರ ನೋಡೀನಿ. ಆ ಕಿಶದ ರೊಕ್ಕ ಇದ್ದದ್ದ. ಹೌದರಪ್ಪ,
ಅವ್ರು ಹೇಳೋದು ಕರೆ ಐತಿ. ನೀ ಹಂಗೇಟ ತಗೊಂಡಿದ್ರೆ ಹೇಳ್ಬಿಡಪ್ಪ, ನಾ ಯಾರ್ದಾರ ಕಾಲ ಬಿದ್ದ ಸಾಲ ಸೂಲ ಮಾಡಿ ಈ ಪೌನ್ಯಾರ ರೊಕ್ಕ ಕೊಟ್ಟು ಬಿಡ್ತಾನೆ. ಆದ್ರ ಅವ್ರು ಮಾತಾಡೋ ಮಾತಾ ನನಗ್ ಕೇರ ತರ್ಕೊಳಕ್ ಆಗ್ತಿಲ್ಲ. ಹೇಳಪ್ಪ, ಇದ್ದಿದ್ ಕರೆ ಹೇಳ. ನೋಡಪ್ಪ, ದೊಡ್ಡ ಮಗ ಹಂಗ ತಾನ ತೆಗ್ಸಿದ್ರೆ ನೀನು ಹಂಗ ನಂಬ್ತೀನೋ? ಅವನ ಮಾತಾ ನಂಬ್ತಿ? ಅಲ್ಲ ಮಾತೇಶ, ನಿಮ್ಮ ಅಪ್ಪನ ಮ್ಯಾಗ ನಿನಗೂ ನಂಬಿಕೆ ಇಲ್ಲೇನೋ? ಎಲ್ಲರೂ ಹಂಗಂತಾರಂತ ನೀನು ಅದನ್ನ ಅಂದ್ಬಿಟ್ಟೇನೋ? ನಿನ್ ಮ್ಯಾಗ ಎಷ್ಟು ನಂಬಿಕೆ ಇಟ್ಕೊಂಡು ಕೂತಿದೀವ್ ನಾವ್. ಆದ್ರ ಅವನು ಒಂದ್ ಹೆಂಡತಿ ಮಾತು ಕೇಳ್ತಾನತ್ತ, ನೀನು ಅಪ್ಪಗ ತೊಡಗ ಹೊರಿಸ್ಬಿಟ್ಟೇನೋ? ನನ್ ಗಂಡ ಹಂಗ ಕಾಣ್ತಾರನೋ ನಿನಗ? ಇಲ್ಲಪ್ಪ, ಇಲ್ಲ. ಓ, ಏನ್ ನಾಟಕ ಮಾಡ್ತಾರೋ ಎಲ್ಲರ ಡ್ರಾಮಾ ಕಂಪನಿಯಾಗ ಹೋಗಿ ಎಲ್ಲರ ಪಾತ್ರ ಮಾಡಕ್ ಹೋಗ್ರಿ, ಬರಾಬರಿ ಯಾಕತ್ತಿ. ಏನ್ ನಾಟಕ ಮಾಡಕತ್ತೀರ ತನ್ನ ಒಟ್ಟ ಕೇಳ್ದೆ ನೀವು? ಒಬ್ರಕಿಂತ ಒಬ್ರು ನಾಟಕ ಮಾಡಕ್ ಹತ್ತಾರ ನೋಡು. ಅಲ್ಲೋ ಅಳಿದೇವ್ರ, ನೀ ಯಾರು ಹೇಳಲ್ಲ ಬಾಯಿ ಬಿಟ್ಟು ಚಂದಂಗಿ. ಯಾಕ ನಿನ್ನ ಗೊತ್ತಿಲ್ಲನ ವಿಷಯ ಹೇಳವ್ರ ಮುಂದೆ ಚಂದಂಗಿ. ಕಾಕಾ ಅವ್ರದ ನಾಟಕ ಏನೈತಿ ಗೊತ್ತೈತೇನ? ಇಟ್ ಆತ ಬಂಡಾಚಾರ ಮಾಡಿ ನನ್ ಗಂಡಗ್ ಹೇಳ್ಬೇಕಲ್ಲ, ನಾವೆಲ್ಲಾ ಸುಳ್ಳು ಹೇಳತ್ತೇವ ತಂದ. ಹೌದೌದು, ನಾಟಕ ಅತ್ತಿಗೆ ಬಾಯ್ ಐತಂತೇಳಿ ಬಾಯಿ ಬಂದಾಗ ಮಾತಾಡ್ಬೇಡ್ರಿ. ನಾವೇನು ಮೂರು ಬಟ್ಟವ್ರಲ್ಲ. ನನ್ನ ನೌಕರಿ ಆಗಲ್ಲ ಅಂತೇಳಿ ತಾಳ್ಮೆ ತಗೊಂಡೇನಿ. ನನ್ನ ನೌಕರಿ ಆಗ್ಲಿ, ಅವಾಗ ಐತಿ ನಿಮ್ದೆಲ್ಲ. ಗಪ್ಕೊಂಡರ ನೌಕರಿ ತೋತಾನ ನೌಕರಿ. ನಿನ್ ಕಾಲಾಗ ನಿಮ್ಮ ಅಪ್ಪ ತುಡುಗ್ ಮಾಡಿ ನಿತ್ತಾನ. ನೀ ಎಲ್ಲಿ ಹೋತಿ ನೋಡ ತುಡುಗ್ ಮಾಡ್ಲಕ್? ನೌಕರಿ ಮಾಡವ ಎಲ್ಲರೇ ಚಾಕ್ರಿ ಮಾಡಕ್ ಹೋಗ, 4 ದುಡ್ಡಾರೆ ಬರ್ತಾವ. ತಂಗಿ, ನೀನು ಬಾಳ ಗಟ್ಟಿ ನೋಡುವ. ಇವ್ರ ಕಾಲಾಗ ಜನ್ಮ ಹಾಕಿದಕ್ಕೆ ಸಾಕಾಗೈತ್ ಕಾಕ ನನಗ ಇವ್ರ ಜೋಡಿ ಕಡ್ಡಿ ಕಡ್ದ. ವಾರಿ ಅದಾರ, ಒಬ್ರಕಿಂತ ಒಬ್ರು ಮನಗಂಡ ಅದಾರ ನೋಡಿ ಇವ್ರೊಳೆ. ಮತ್ ಮನ್ಯಾಗ ಕೂತೇನೈತ್ ಕೆಲಸ? ಇದೇ ಕೆಲಸ ಐತಿ 3 ಮಂದಿದ. ಅದ್ ಅಳೋದು ಕರೆಯೋದು ಸುಮ್ ಕುಂದ್ರೋದು. ವಾರಿ ಏ ಮಾವ, ನಿನ್ನ ಮಗಳು ನೋಡಕ್ ಬಂದದಿ, ನಿನ್ನ ಮಗಳ ಆಟ ನೋಡೋದ್ ಕಲಿ. ಬಂದಿದ್ದನು ಕಾಮ 3 ತೋಟ ಮಾಡಿದ್ವಿ, ಸೀದಾ ಬ್ಯಾಗ್ ತಗೊಂಡ್ ಹೋಗೋದ್ ಕಲಿ. ಇಲ್ಲಾರೆ ನಮ್ಮ ಮವ ಅಪ್ಪ ಏಟ್ ಹೆಚ್ಚು ಮಾತಾಡಿದ್ರ ನೀನು ನಾಳಿ ಕಟ್ ಮಾಡಿ ನಾಯಿ ಹಾಕ್ತೀರಿ. ಮಾಂತೇಶ ಬೇಡ, ಅವನ ಮೇಲೆ ಏನ್ ಕೈ ಮಾಡ್ತಿ? ಆಯ್ತು, ನಡಿ ಹೋಗುನಪ್ಪ. ಇದಾವ ಮಾತಾಡಿದಿ, ನಮ್ಮ ಮಾವು ಇನ್ನೂ ಮಾತಾಡಿದ್ರ ಬೇರೆ ನಾಕತ್ ನೋಡಿ ಹೇಳ್ತಾನ. ನೀ ಅಂತ ಅಣ್ಣು ಹೆತ್ತೋ ಅಪ್ಪ ಏನ್ ಬೇಕಾದಲ್ಲ ಮಾತಾಡ ನೋಡ್ಕೊಂಡು ಬರ್ತೀರ. ನಿನ್ನೂ ಬಾಣ ಛೇ ರೀ, ನಿಮ್ ತಮ್ಮ ಹೇಳ್ತೀರಿ ಇಲ್ಲ? ಎರಡ್ ದೊಡ್ಡ ಮಾತಾಡತ್ತ ನೋಡ್ರಿ. ನಿಮ್ಮ ಮಾವನ್ ರೊಕ್ಕ ಬಿಸಾಕ್ತೀರ. ನಡಿ ನಡಿ ಒಳಗ. ಆಯ್ತು, ನೀನು ವಿಚಾರ ಮಾಡ, ನಾ ದೂರ ಹೋಗಿ ಬರ್ತೀನಿ. ನೋಡಿಲಿ, ಹಿಂಗ ನಿನ್ನ ಗಂಡನ ತಲೆಯಾಗ ಹುಳ ಬಿಟ್ಕೊತ ಹೋದ್ರ ಅತ್ತಿ ಮಾವ ಎಲ್ಲ ಈ ಮನಿ ಬಿಟ್ಟು ಹೋಗಿ ಬಿಡ್ತಾರ. ನೀನ ರಾಣಿ, ನೀನ ರಾಜ ಈ ಮನಿಗೆ, ಹೌದಲ್ಲ? ಹೌದ್ ಚಿಕ್ಕಪ್ಪ, ನೀ ಹೆಂಗ್ ಹೇಳ್ತಿ ನೋಡು, ನಾ ಹಂಗೆ ಕೇಳ್ತೀನಿ. ನನ್ ಗಂಡದನ್ಲ ನನ್ ಸೆರಗೊಳಗ್ ಗಂಟ್ ಹಾಕ್ತೀನಿ. ಅವ ನಾ ಹೇಳ್ದಂಗ್ ಕೇಳಿಕಂದ್ರ ಹುಚ್ಚದಿ ಕಕ್ಕ ನೀ. ನಾ ಹೇಳ್ದಂಗ್ ಕೇಳ್ತಾನವ. ಒಟ್ಟ ಏನಿಲ್ ಕಕ್ಕ, ಅಕ್ಕಿನೂ ಅತ್ತಿ ಮನಿ ಬಿಟ್ಟು ಹೋಗ್ಬೇಕ್, ಮಾವ ಮನಿ ಬಿಟ್ಟು ಹೋಗ್ಬೇಕ. ಅದೈತ್ಲ ಅದು ನಮ್ಮ ಮೈದನ 3 ಹೊತ್ತು ಇತ್ತೈತ್ ನೋಡ. ಅದ್ರದೇ 1 ರೂಪಾಯಿ ಗೊತ್ತಿಲ್ಲ ಕಕ್ಕ. ಅದಿಟ್ಟು ಮನಿ ಬಿಟ್ಟು ಹೋಯ್ತಂದ್ರ ನನಗೇನು ಚಿಂತಿಲ್ ನೋಡ್ ಕಕ್ಕ. ಅಂದ್ರ ಈ ದಾಂಡ ಪಿಂಡ್ಗಳೆಲ್ಲ ಮನಿ ಬಿಟ್ಟು ಹೋಗ್ಲಿ ಅನ್ನೋದು ಆಸೆ ನಿಂದ? ಆಸೆ. ಒಟ್ಟ ನನ್ ಗಂಡ ಇಬ್ರೇ ಇರ್ಬೇಕ್ ಈ ಮನ್ಯಾಗ. ಒಟ್ ಇಬ್ರ ಆರಾಮ್ ಇರ್ಬೇಕು ನಿನ್ನ ಆಸೆ. ಅದಕ್ಕೂ ಒಂದು ಪ್ಲಾನ್ ಓಡಿಸೋಣ ಬಿಡ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಆಯ್ತಾಯ್ತು, ಹೇಳ ಬಾ. ಹೆಂಕಣ್ಣ, ಹಿಂದೆ ನೀನು ಶಿರ್ತಾನವನ್ನು ಕಳೆದುಕೊಂಡಾಗ ವಿಷ ತಂದಿಟ್ಟು ಒಂದಿದ್ಯಲ್ಲ, ಆದ್ರೆ ನಿನಗೆ ಈಗ ತುಡುಗ ಅಂತೇಳಿ ಅಪವಾದ ವರ್ಷಿ ಅಪಮಾನ ಮಾಡ್ಯಾರ. ಮಾನಕ್ಕೋಸ್ಕರ ಬದುಕವ ನೀನು. ಇಷ್ಟು ಮಾನ ಕಳ್ಕೊಂಡು ನೀನು ಇನ್ನೂ ಬದುಕಬೇಕಾ? ತಗೋ ವಿಷ ತೆಗೆದುಕೋ, ವಿಷ ತೆಗೆದುಕೋ, ಸಾಯಿ. ಹೌದು, ನೀನು ಹೇಳು ಮಾತಾ ಕರೆ ಐತಿ. ನಾನು ಮಾನಕ್ಕಾಗಿ ಬದುಕಿದವನು. ಮಾನವಾದ ಮೇಲೆ ಪ್ರಾಣ ಇಟ್ಕೊಂಡು ಏನು ಮಾಡೋದತ್ತಿ? ಈ ತುಡುಗ ಅನ್ನೋ ಪಟ್ಟ ಕಟ್ಕೊಂಡು ನನಗಿನ್ನು ಬದುಕಕ್ಕಾಗಿಲ್ಲ. ಇನ್ನು ನನಗೆ ಸಾವೇ ಗತಿ. ನಾನು ಸಾಯ್ಬೇಕು. ನಾ ತುಡುಗ.
ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಪ್ಪ ಅವ್ವ ಅಪ್ಪ ಸತ್ತು ಹೋಗ್ಬಿಟ್ಟದ ಯಾಕ್ರಿ ಇಂತ ಕೆಲ್ಸ ಮಾಡ್ರಿ? ಏನಾಗಿತ್ತ? ನಾವೆಲ್ಲ ನಿಮ್ ಪಾಲಿಗೆ ಸತ್ತು ಹೋಗಿದ್ದೀವೇನ? ದವಾಖಾನಿಗೆ ಹೋಗುನು ಹೇಳೋ. ನಡಿಯಪ್ಪ ದವಾಖಾನಿಗೆ ಹೋಗು ನಡಿ. ಹೇಳ್ರಿ ಹೇಳ್ರಿ. ಬೇಡಪ್ಪ ನಾ ಬದುಕಂಗಿಲ್ಲ. ಹಂಗೆಲ್ಲ ಮಾತಾಡ್ಬೇಡ್ರಿ. ಏನಾಗೈತಿ ಹೇಳ್ರಿ, ದವಾಖಾನಿಗೆ ಹೋಗುನು ಹೇಳೋ. ಹೇಳೋ. ಬೇಡಪ್ಪ ದವಾಖಾನಿಗೆ ಬೇಡ, ನನಗೊಂದು ಮಾತು ಕೊಡಪ್ಪ. ಅಪ್ಪ ಏನ್ ಹೇಳಪ್ಪ, ನಿಮ್ಗಿಂತ ಹೆಚ್ಚಿಂದ ಏನೈತಿ? ಮಂತೇಶ ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೊಪ್ಪ. ನಿನ್ನ ಅಣ್ಣನ ಮೇಲೆ ನನಗೆ ವಿಶ್ವಾಸ ಇಲ್ಲ. ಅಪ್ಪ ಈಗೆಲ್ಲ ಮಾತಾಡಿರೋ ಮನಸ್ಸು ನೋವು ಮಾಡ್ಬೇಡಪ್ಪ. ಏನೋ ಉಳಿಯಂಗಿಲ್ಲ ಹಿಂಗೆಲ್ಲ ಮಾತಾಡ್ಬೇಡಪ್ಪ. ಹೇಳೋ. ಮಂತೇಶ ಅಪ್ಪ ನೋಡುವ ತಂಗಿ, ನಿನ್ನ ಮಾವನು ಪೀಡಾ ಒಬ್ಬ ಸತ್ ಹೋದ ಏನ, ಇದ ಒಳ್ಳೆ ಸಮಯ ಏನ. ನಿಮ್ದ ಆಸ್ತಿ ಏನ್ ಬರ್ತೈತ್ಲೆ ಎಲ್ಲಾ ಆಸ್ತಿ 2 ಭಾಗ ಮಾಡೋನು. ಮನಿ ಬಡದ್ 2 ಭಾಗ ಆಗ್ಬೇಕು ಏನ. ನಿನ್ನ ಆಸ್ತಿ ನಿನಗ ಆಗ್ಬೇಕು, ಅವ್ರ ಆಸ್ತಿ ಅವ್ರಿಗೆ ಆಗ್ಬೇಕು. ಯಾಕಂದ್ರ ನಾಳೆ ನಿನಗೂ ಮಕ್ಕಳ ಮರಿ ಆದ್ರ ನೀವ್ ಯಾಕೆ ಅಷ್ಟು ಕಷ್ಟ ಪಡ್ಬೇಕು? ತಮ್ಗ ನಿಮ್ಮ ಆಸ್ತಿ ನಿನ್ನ ಪಗಾರ, ಗಂಡ ಪಗಾರ ಬಂದಿದ್ದೆಲ್ಲ ಕುತ್ಕೊಂಡ್ ಆರಾಮ್ಸರಿ ಇರ್ಬೋದು. ಇದಕ್ಕೆ ಏನಂತಿ ಕಾಕ? ನೀ ಹೇಳಿದೆ ಬರಾಬರಿ. ಈಗ ಅವನಿಗೆ ಬ್ಯಾರ ಆಗೋಣ ಅಂತ ಹೇಳಿದೆ, ನನ್ ತಲೆಗೆ ಹಾಕೊಂಡಿಲ್ಲ ಅವ. ಈಗೇನ್ ಹಾಕೋತಾನ ನೋಡುವ, ಹಾಕೊಳಕ ಬೇಕ. ಯಾಕಂದ್ರ ನೀ ಮನಸ್ಸು ಮಾಡಿದಂದ್ರ ಧುಣೆ ಆಗ್ತೈತಿ. ಯಾಕೆ ಗೊತ್ತೈತೇನ, ನನಗ ನಾ ಬೇಕೋ ಏನ ನಿಮ್ಮ ಅವ್ ಬೇಕೋ ಅಂತ ಕೇಳ. ಆಗ ಏನ್ ಹೇಳ್ತಾನೋ, ನನಗ ನೀನ ಬೇಕಂತ ಹೇಳ್ತಾನ. ಅದಕ್ಕೆ ಏನ್ ಮಾಡು, ಆ ರೀತಿ ಹೇಳಿ ಹೋಗನ ನಿನ್ ಗಂಡನ್ ಹೇಳಿ ಒಪ್ಪಲಿಲ್ಲ ಅಂದ್ರ ನಾ ತವ್ರ ಮನೆಗೆ ಹೋಗ್ಕನ ಅಂತ ಹೇಳ್ಕಿರಿಂದ ಹೇಳ. ನೀ ಯಾಕೆ ಕಟ್ಟ ಅನ್ಸಕ್ ಹೋಗಿ? ಹಾ ಕಾಕ, ನೀ ಹೇಳಿದೆ ಬರಾಬರಿ. ನಾನು ಈಗ ಒಂದ್ ಮಾತ್ ಕೇಳ್ತೇನೆ ಅವನಿಗೆ. ಹ್ಞೂ ಅಂದ್ರ ಚಲೋ, ಹ್ಞೂ ಅಲ್ಲಿಕ ತಿಳ್ಕೊ. ನಾನು ಗಂಟೆ ಕಟ್ಬಿಡ್ತೀನಿ ನಿನ್ ಜೋಡಿ ಬರ್ಲಾಕ. ಅಂಜಿಕೆ ಆಗದೆ ತಿಳ್ಕೊ, ತಾನೇ ಹ್ಞೂ ಅತನವ. ಹೂ ಅನ್ನಕ ಬೇಕವ, ನಿನ್ನ ಬಿಟ್ಟ ಅವ್ ಇರಂಗಿಲ್ಲ. ಅದನ್ನ ಮೊದಲು ತಿಳ್ಕೊ. ಆಯ್ತು ಹೇಳ ಕಾಕ, ಮಾತಾಡೋಣ ಹೇಳ ಅವನಿಗೆ. ಮಾತಾಡಿ ನೀ ಹೇಳ, ನಾ ಹೇಳಿನತ್ತೋದು ಅಂದಿ ಮತ್ತ. ನೋಡುವ, ಇದ ಸರಿಯಾದ ಸಮಯ. ಯಾಕಂದ್ರ ಅವ್ರಪ್ಪ ಹೆಂಗಿದ್ರು ಸತ್ ಹೋಗ್ಯಾನ ಏನ. ಕೆಬ್ಬನ ಕಾದಾಗ ಬಗ್ಗಿಸ್ಬೇಕ, ಅಂದ್ರ ಬಗ್ತೈತಿ. ಇಲ್ಲತ್ತಂದ್ರ ಬಗ್ಗಂಗಿಲ್ಲ. ನೀಗ ಏನ್ ಮಾಡ್ಬೇಕಂದ್ರ ಈಗ ಸರಿಯಾಗಿ ಕೇಳ ಏನ. ಒಪ್ತಾನ, ಒಪ್ಪಲಿಕ್ಕ ಬರಾಬರಿ ಹೇಳವಂಗ ತಿಳಿಸಿ. ಏನ್ ಹೇಳ್ತಾನ? ಆಯ್ತು. ಏ ಕಾಕ, ಆ ಹೊಂಟಾನ್ ಕರಿ, ನೀನ್ ಹಳೆ ಹೊಂಟ ನೋಡಲ್ ರೀ. ಹೇಳಿದೇವ್ರ ಬರ್ರಿ. ಏನಾತ್ರಿ ಮಾಮರ? ಏನಿಲ್ಲಪ್ಪ, ಮಗಳ ಒದರತ್ತ, ಅದಕ್ಕಾಗಿ ಕರೆದಿದ್ನಿ. ಬರ್ರಿ ಇಲ್ಲಿ. ಏನಾಯ್ತು ನೋಡ್ರಿ, ಮಾಮಾರಿಗಂತ್ರ ಹಂಗಾದ್ರಿ ಏನ್ರಿ. ಈಗ ಮತ್ ನಮ್ ಮುಂದಿನ ಜೀವನ ಹೆಂಗ್ರಿ? ಅದಕ್ರಿ ಮೊದ್ಲೇ ಅತ್ತಿ ಮತ್ತ ನಿಮ್ ತಮ್ಮ ಹೆಂಗ್ ಮಾಡ್ತಾರ ನೋಡ್ರಿಲ್ಲ, ನಮ್ಗ ಅಂದ್ರ ಸೇರಲ್ರಿ ಅವ್ರು. ಅದಕ್ರಿ ಆಸ್ತಿ ಭಾಗ ಮಾಡ್ಕೊಂಡ್ ಬಿಡೋನ್ರಿ. ನೋಡ್ಪ ಆಳಿದೇವ್ರು, 8 ವರ್ಷ ಆದ್ರೂ ಬ್ಯಾರೆ ಆಗಾಕ ಬೇಕು. ಹೌದಾ? ಅಣ್ಣ ತಮ್ಮ ಎಲ್ಲಿವರೆಗೆ ನೋಡ, ಚಲೋ ಕೆಟ್ಟ ಅಂತ ಹೇಳಿ ಬರ್ತೈತಿ ಹೋಗೈತಿ, ಇಲ್ಲ ನಂಗಿಲ್ಲ. ಆದ್ರ ಹೆಂಗಿದ್ರು ಇವ್ರಿಗೆ ನಿಮ್ಮ ಅವ್ಗ ಆಗಿ ಬರಂಗಿಲ್ಲ ಅಂತ ಹೇಳ್ತಾಳಕಿ. ಅದಕ್ಕೆ ನೀವೇನ್ ಮಾಡ್ರಿ, ನಿಮ್ ಪಾಲ ತಗೊಂಡ ನೀವು ಬ್ಯಾರೆ ಇದ್ದು ಬಿಡ್ರಿ. ಇದಕ್ಕೇನೈತಿ, ನಾವ್ ಹೇಳುದು ಇಷ್ಟ. ಹೌದ್ರಿ ಮಾವ್ರ, ನೀವ್ ಹೇಳೋದ್ ಕರೆ. ನನ್ನ ಹೆಂಡತಿ ಯಾವಾಗಲೂ ನನಗೆ ಬ್ಯಾರೆ ಅಂತ ಹೇಳಿದ್ಲು. ಆದ್ರೆ ನನ್ನ ತಮ್ಮನ ಸಲುವಾಗಿ ನಿಲ್ಸಕ ಜೊಪ್ಪತ್ತು ಬಂದಿದ್ವಿ. ಆದ್ರೆ ಈಗ ಮೊನ್ನೆ ಯಾವಾಗ ನನ್ನ ಎದಿ ಮೇಲೆ ಹಂಗೆ ಹಿಡ್ಲ, ಅವಾಗಿಂದನ ಬ್ಯಾರೆ ಡಿಸೈಡ್ ನಾ ಮಾಡೀನಿ. ಮಾಡೋಣ ಬಾ, ಹೋಗೋಣ ಬರ್ರಿ. ಸಭಾಷ್ ಹೇಳಿದೇವ್ರ. ಹಳೆ ಅಂದ್ರ ಹಿಂಗಿರ್ಬೇಕ. ನೋಡುವ ಹೆಂಗ್ ಹೇಳಿದಳೆ, ಅವ್ ಬರಾಬರಿನ ಅದಾನ, ಅವ್ ಬರಾಬರಿನ ಹೇಳ್ತಾನ. ನನ್ನ ಖಾತ್ರಿ ಇತ್ತು. ನಡ್ರಿ ಮಾಡೇ ಬಿಡೋಣ. ಆಯ್ತು. ಹೆಂಗೋ ನನಗ ಅವ್ ಜೋಡ ನಾ ಜೋಡ ಅಂತ ಆ ದೇವ್ರ ಮಾಡಿದ್ದು. ಆದ್ರ ನನ್ ಬಿಟ್ಟು ಅವನ ಕರ್ಕೊಂಡ್ ಬಿಟ್ಟ. ನಾನು ಅವನ್ಕ ಮುಂಚೆ ಹೋಗಿದ್ರೆ ಬಾಳ ಚಲೋ ಇತ್ತು. ಇಲ್ಲಿ ನೋಡಿದ್ರ ಒಂದಕ್ ತಾಳಿಲ್ಲ, ಮೇಳಿಲ್ಲ. ಭಗವಂತ, ಯಾಕ್ರೆ ನನ್ನ ಹಿಂದುಳಿಸಿದಪ್ಪ, ನನ್ನ ಕರ್ಕೊಂಡು ಹೋಗ್ಬಿಡು ರೀ. ನಿಮ್ಮನ್ನ ಬಿಟ್ಟು ನನಗ ಇರಾಕ್ ಆಗಂಗಿಲ್ರಿ. ನಮ್ಮ ಮಕ್ಕಳು ನೋಡಿದ್ರ ಹಿಂಗ. ನಾ ಯಾರಿಗೋಸ್ಕರ ಬದುಕ್ಬೇಕಿಲ್ಲಿ, ಯಾರಿಗೋಸ್ಕರ? ಹೋಲಿ, ಹಿಂಗ ಅಳ್ಕೋತ್ ಕೂತ್ರ ಅವರು ಬರಂಗಿಲ್ಲ, ಏನು ಆಗಂಗಿಲ್ಲ. ಆ ಗಿಡಗಳಿಗೆ ನೀರ್ ಹಾಕಿಲ್ಲ, ಹಾಕ್ತೀನಿ. ಯವ್ವ, ಯಾಕಪ್ಪ ನಿಂತಕ ಸ್ವಲ್ಪ ಮಾತಾಡೋದೈತಿ. ನನ್ನತೆಗೆ ಎಂತ ಮಾತಪ್ಪ ನಿಂದು? ಏನ್ ಮಾತಾಡೋದಿ? ನೋಡುವ, ಸುತ್ತಿ ಬಯಸಿ ನನ್ಗ ಮಾತಾಡೋದು ನೀಗುದಿಲ್ಲ. ಈಗ ಏನಾತನು, ನಾವು ನನ್ನ ನಿಂತಿ ಬ್ಯಾರೆ ಆಗತ್ತಿದೀವಿ. ನನ್ಗ ಆಸ್ತಿ ಭಾಗ ಮಾಡ್ಕೊಟ್ಬಿಟ್ರಿ. ಅಲ್ಲೋ ಮಹೇಶ, ಏನಂತ ಮಾತಾಡಕತ್ತೀಯೋ? ನಾ ನಿಮ್ಮಪ್ಪ ಸತ್ತ 2-3 ದಿವಸ ಆಗಿಲ್ಲ, ಅಂತದ್ರಾಗ ಬ್ಯಾರಾಗೋದು ಮಾತಾಡಕತ್ತೀಯಲ್ಲೋ? ನನ್ನಾರು ನೋಡ್ತೀಯಲ್ಲೋ? ನೀನ್
ಎತ್ತ ತಾಯಿ ಅದನ ನಾನು ನಂದು ಖಬರ್ ಇಲ್ಲ ನಿನಗ ಹೆಂಡತಿ ಮಾರ ನೋಡಿ ತಾಯಿನ ಬಿಟ್ಟು ಹೋಗ್ಯಾರೋ ಬ್ಯಾಡಪ್ಪ ಬ್ಯಾಡ ನಿಮ್ಮನ್ನ ಬಿಟ್ರ ನನಗೆ ಯಾರು ಗತಿ ಅದಾರೋ ಇರೋವ್ರ ಇಬ್ರು ನನಗೆ 2 ಕಣ್ಣಿದ್ದಂಗ ಅದಿರಿ ಆದ್ರ ನಿಮ್ಮನ್ನ ಬಿಟ್ಟು ಬದುಕು ಶಕ್ತಿ ನನಗಿಲ್ಲಪ್ಪ ನನಗ ಆಸ್ತಿ ಬೇಡ ಅಂತಸ್ತು ಬೇಡ ನೀವಿಬ್ರು ಅಣ್ಣ ತಮ್ಮ ಕೂಡಿದ್ರ ಅಷ್ಟ ಸಾಕಪ್ಪ ನನಗ ಅಷ್ಟ ಸಾಕು ನೋಡ್ರಿ ನಾ ಅಷ್ಟ ಹೇಳಿನಿ ಅಷ್ಟೇ ಕೇಳ್ರಿ ಎಲ್ಲಿ ನಿಮ್ಮ ಅವ್ವನ ಕಣ್ಣ ನೀರ್ ನೋಡಿ ಮನಸ್ ಗಿನಸ್ ಚೇಂಜ್ ಮಾಡ್ರಿ ಮತ್ ನಾ ಏನ್ ಹೇಳಿ ನೆನಪೈತಿಲ್ರಿ ನೋಡ ತಂಗಿ ನೀನು ಕೈ ಮುಗಿದು ಹೇಳ್ತೀನಿ ನೀನು ಒಂದ್ ಹೆಣ್ಣಾಗಿ ಮನೆ ಮೂರಿ ಕೆಲಸ ಮಾಡಬೇಡ ನೋಡು ನನ್ನ ಮಗ ಸಣ್ಣ ಮಂತೇಶ ಅವನು ನೌಕರಿ ಹಿಡಿಯವದಾನ ಅವಂಗೊಂದು ನೌಕರಿ ಹಿಡ್ದ ಅವಂಗೊಂದು ಕನ್ಯಾ ತೆಗೆದು ಹೆಣ್ಣು ನೋಡಿ ಮದುವೆ ಮಾಡ್ಕೇಸಿಂದ ಅವನದು ಒಂದು ಜೀವನ ಹಚ್ಚಂದ್ರ ನನ್ನ ಆಸೆ ತೀರದನ್ನ ಅದಕ್ಕ ನೀನು ಒಟ್ಟು ಸಹಕರಿಸುವ ನನ್ನ ಮಗನ ಕಾಡಿ ಬ್ಯಾರಾಗು ಸುದ್ದಿ ಮಾತಾಡಬೇಡ ಆಸ್ತಿ ಎಲ್ಲ ನೀವೇ ಇಟ್ಕೋರಿ ನಿನ್ನ ಕೈ ಮುಗಿದು ಬೇಡ್ಕೋತೀನಿ ನನ್ನ ಮಗನ ಮದುವೆ ಆಗತಕ್ಕ ಸುಮ್ಮಿರುವ ಕೈ ಮುಗಿತೀನಿ ಏ ಗಪ್ರಿ ಏ ಮುದುಕಿ ನೀ ಹೇಳ್ದಂಗ್ ಕೇಳೋದಿಲ್ಲ ನನ್ ಜೀವನ ನನ್ನ ಇಷ್ಟ ನನಗೇನು ಗೊತ್ತಿಲ್ಲ ನಮ್ಮ ಆಸ್ತಿ ನಮಗ್ ಬೇಕ ನೀ ಮದ್ವಿರೇ ಮಾಡು ಇಲ್ಲಿಕಂದ್ರೆ ಏನಾರ ಮಾಡು ಅದನ್ನ ತಗೊಂಡ್ ನನಗೇನ್ ಮಾಡೋದೈತಿ ಒಟ್ಟ ಏನೈತಿ ನಮ್ದು ಆಸ್ತಿ ನಮಗ್ ಬರ್ಬೇಕ ನಾ ಇರೋದಾಗೋದಿಲ್ಲ ಗಂಡ ಐತಿ ನಿಮ್ ಜೋಡಿಗ ಹೌದವಾ ಮಗಳು ಹೇಳುದು ಬರಾಬರಿ ಐತಿ ಯಾಕಂದ್ರ ಕಷ್ಟಪಟ್ಟ ನೌಕರಿಗೆ ಹಿಡಿದು ಬಂದಂದ್ರ ನಾಳೆ ಮದುವೆ ಆದಂದ್ರ ಇವ್ರನ್ನೆಲ್ಲಿ ನೋಡ್ತಾನವ ನೋಡಂಗಿಲ್ಲ ಯಾರು ಸಂಬಂಧ ಇಲ್ದಂಗ ಅದಾರ ಈಗ ಯಾಕಂದ್ರ ಈಗ ಬ್ಯಾರೆ ಆಗೋದೇನೈತಿ ನಾಳೆ ಬ್ಯಾರೆ ಆಗೋದೇನೈತಿ ಇವತ್ತ ಬ್ಯಾರೆ ಆಗಿ ಬಿಡ್ಲಿ ಅದಕ್ಕೇನೈತಿ ಏನಂದಪ್ಪ ದೊಡ್ಡ ಮನುಷ್ಯ ಇಂಥ ಮನೆ ಮುರಿ ಕೆಲಸ ಎಷ್ಟು ಮಾಡ್ಯದಿ ಎಲ್ಲರೂ ಮನಿ ಕೂಡಿಸ್ತಿರ್ತಾರ ಆದ್ರ ನೀನು ಒಡೆದು ನುಚ್ಚುನೂರು ಮಾಡಾಕತ್ತಿಯಲ್ಲ ಒಂದ್ ಚೂರ ನಾಚಿಕೆ ಮಾನ ಮರ್ಯಾದೆ ಐತೆ ನಿನಗ ಮಕ್ಳಿಗೆ ಬುದ್ಧಿ ಹೇಳಿ ಕೂಡಿ ಬಾಡ್ರಿ ಅಂತ ಹೇಳದ್ ಬಿಟ್ಟ ಮನಿ ಒಡೆಸ ಕೆಲಸ ಮಾಡಾಕತ್ತಿಯಲ್ಲ ನೀ ಮನುಷ್ಯನೋ ಇಲ್ಲ ರಾಕ್ಷಸೋ ಏವ ಮಾವಿಗೆ ಹಾಕೋಬೇಡ ಮಾವಿಗೆ ಏನಾದ್ರು ಅಷ್ಟು ಮಿರಂಗಿಲ್ಲ ಅಂದ್ರ ನನ್ ಹೊಡಿಯೋನೋ ಹೊಡಿಯೋ ಏ ಅಣ್ಣ ಏನೋ ನಿನ್ ಮನುಷ್ಯನ ರಾಕ್ಷಸ ಇರೋ ಬಾಪನ ಅವಂಗ ತುರುಗನ್ನು ಕಳಂಕ ಹೊರಗಿಸಿ ಅವನು ಜೀವ ತಗೊಂಡಿ ಈಗ ಇರೋಕೆ ಹೋಗ್ಬೇಕು ತಾಯದ ಆಕಿನೂ ಜೀವ ತಗೋಬೇಕಂತ ಮಾಡಿದನು ನಿನ್ ಮನಸ್ಸು ಯಾಕಂತ ಕಲ್ಲಾಗೈತಿ ಈ ನಿನ್ ಹೆಂಡತಿ ಮಾತು ಕೇಳಿ ಹಾಳಾದ ಮಾವನ ಮಾತು ಕೇಳಿ ಹೆತ್ತ ತಾಯಿನ ಕೊಲಾಕ್ ನಿತ್ಯಲ್ಲೋ ಈ ಜಗತ್ನಾಗ ದುಡ್ಡು ಕೊಟ್ರೆ ಬೇಕಾ ಸಿಗ್ತೈತಿ ಆದ್ರ ಹಡದ ತಾಯಿ ಸಿಗಂಗಿಲ್ಲ ನಿನಗೆ ಅಷ್ಟು ತಿಳಿದಿಲ್ಲ ಹೋಲ್ ಬಿಡು ಅವ ಹೆಂಡತಿ ತಗೊಂಡ ಬ್ಯಾರೆ ಅಕ್ಕನತ್ ಅವಂಗ ಆಸ್ತಿ ಬೇಕತ್ತ ಯಾರು ಬೇಡತ್ತಪ್ಪ ಯಾರು ಬೇಡತ್ತ ಹೌದು ನಮ್ಗ ಆಸ್ತಿ ಅಟ್ಟೆ ಬೇಕು ನಿಮ್ ತಗೊಂಡ್ ನಮ್ಗೇನ್ ಮಾಡೋದೈತಿ ನೀವೇನ್ ಸುಖ ಮಾಡ್ರಿ ನಮಗ ಬರೇ ನಿಮ್ದು ಅಳೋದೇ ಕೇಳೋದಾಯ್ತು ಬಾರನ್ ಬಾರಿಕಲ್ಲ ಯಾವಾಗಿ ಮನಿ ಬನ್ನಿ ನೋಡು ಅವಾಗಿಂದ ಹಿಡ್ದು ಹೌದವಾ ಅಲ್ಲವಾ ನನ್ನಂಗ ನಿನಗೋಗ್ಬೇಕು ತಾಯಿ ಇದ್ರ ಆಕಿನೂ ಹಿಂಗ ನಡು ನೀರಾಗ ಬಿಟ್ಟು ಹೋಗಿದ್ದೇನ ಆ ಛೇ ನಮ್ ತಾಯಿ ನಿನ್ನಂಗೇನ್ ಮಾಡೋದಿಲ್ಲ ಅಂತೆಗೆ ನಾಲಿಗೆ ಬಿಗಿ ಹಿಡಿದು ಮಾತಾಡ್ರಿ ನಾನು ನೋಡಾಕತ್ತೇನೆ ನಿಮ್ಮ ನಾಲಿಗೆ ಅತಿರೇಕ ಕೊಟ್ಟೈತಿ ನೀವು ಜಾಸ್ತಿ ಏನು ಮಾತಾಡಕ್ ಹೋಗ್ಬೇಡ್ರಿ ನಮ್ದು ಆಸ್ತಿ ನಮಗ್ ಕೊಟ್ಬಿಡ್ರಿ ನಿಮ್ ಹಾದಿ ನೀವು ನೋಡ್ಕೋರಿ ಅಲ್ಲೋ ತಮ್ಮ ಇದ್ರಾಗ ನೀನ್ ನಡು ಮಧ್ಯೆ ಯಾಕೆ ಭಾಗವಹಿಸಾಕತ್ತೈತಿ ಯಾಕಂದ್ರ ಅವ್ರ ಆಸ್ತಿ ಅವ್ರಿಗೆ ಕೊಟ್ಟು ಬಿಡ್ಲ ನಿನ್ನ ಆಸ್ತಿ ನಿನಗಿರ್ತೈತಿ ಅವ್ರ ಆಸ್ತಿ ಅವ್ರಿಗೆ ಇರ್ತೈತಿ ಯಾಕೆ ತಲೆ ಸುಳ ರಾಂಗ್ ಮಾಡ್ಕೋತಿ ಬೀಗ್ರ ಆಸ್ತಿ ಇದ್ದುದು ಅವ್ರದ್ದು ನೀವ್ ಯಾಕೆ ನಡುವರ್ ಬಾಯ್ ಹಾಕಾಕತ್ತೀರಿ ಅವ್ರವ್ರ ಮಾತಾಡಿ ಬಗ್ಗೆ ಹರ್ಸ್ಕೊತಾರ ನೀವು ಇಲ್ಲಿ ಜಾಗ ಖಾಲಿ ಮಾಡ್ರಿ ನೋಡುವ ಎಷ್ಟೋ ಆಗ್ಲಿ ನಾ ಹಿರಿ ಮನುಷ್ಯ ಇಲ್ಲಿ ಮನೆಗೆ ಬಂದಾನೆ ಅಂದ್ರೆ ಹೇಳ್ಬೇಕು ಎಲ್ಲರಿಗೂ ತಿಳಿಸಿ ಹಾ. ಹೇಳೋ ನಿಮ್ಮಲ್ಲಿ ಇಲ್ಲ ಅಂದ್ರೆ ನಾ ಏನ್ ಮಾಡ್ದೈತಿ ದೊಡ್ಡ ಹಿರಿ ಮನುಷ್ಯರ ಬಂದಾರಿ ಇಲ್ಲಿ ಬೆಂಕಿ ಹಚ್ಚಾಕ ನಾವ್ ಅಂದ್ರ ನಿಮ್ಗೆ ಒಟ್ಟು ಖಾರ ಕಲಸ್ದಂಗ ಆತೈತಿ ಕಾಕ ಅಷ್ಟೇ ಅಲ್ಲ ರೀ ಒಂದ್ ನಿರ್ಧಾರಕ್ ಬರ್ತೀರಾ ಇಲ್ಲ ನಾ ಹೇಳಾತಿ ನೋಡ್ ಮತ್ ಈಗ ಅಲ್ಲೋ ಅಳಿಯವ್ರ ಹೇಳ್ರಿ ಒಟ್ಟ ನಿನ್ನ ತಲೆಯಾಗ ಅರ್ಥನೇ ಇಲ್ಲನ ಏನ್ ಮನಮುಖ ಅವನಿಗಿಂತ ಸುಮ್ಮನೆ ಕೂತು ಬಿಡ್ತಿಲ್ಲ ಬರೇ ಒಟ್ಟ ಸುಮ್ಮನೆ ಬಿಡ್ತಾನ ಹಾ ನೋಡು ಹೆಂಗ ನಿಂದಿರ್ತಾನ ನೋಡ್ತಮ್ಮ ನನಗೇನು ಗೊತ್ತಿಲ್ಲ ಅದ ನನ್ನ ಆಸ್ತಿ ನನಗೆ ಪಾಲ್ ಮಾಡಿ ಕೊಟ್ಬಿಡು ನೀವು ಏನು ಮಾರ್ಕೋರಿ ತೂರ್ಕೋರಿ ಏನ್ ಮಾಡಿ ನಾನು ನನ್ನ ಹೆಂಡತಿ ಆರಾಮಿರ್ತೀವಿ ಅಣ್ಣ ನೀ ಹೇಳಿದಂಗಲ್ಲ ನಾನು ಕೇಳಕ್ ಆಗಂಗಿಲ್ಲ ನಾ ಮದುವೆ ಮಠ ಈ ಆಸ್ತಿ ಒಂದ್ ಚೂರು ಬಾಗಿ ಮಾಡಂಗಿಲ್ಲ ಎಲ್ಲಾ ಆಸ್ತಿ ಹಾಕಿಲ್ಲ ತಿಂದು ಹೋಗ್ಲಿ ನಾನು ನಿನಗೆ ಒಂದ್ ರೂಪಾಯಿ ಆಸ್ತಿ ಕೊಡೋದು ಬೇಡಕ್ಕೆ ಹಾ ಕೇಳಿದ್ರಿ ನಿಮ್ ತಮ್ಮನ ಮಾತ ಯಾಕಂದ್ರ ಅವನಿಗೆ ಬ್ಯಾನ್ ಇಲ್ಲ 3 ಹೊತ್ತ ಬಿಟ್ಟಿ ಕೂಳ್ ತಿನ್ನಲ್ಲ ಅವ ದುಡ್ದಿದಂದ್ರ ಅವನಿಗೆ ಬ್ಯಾನ್ ಇರ್ತಿತ್ತು ನೀವ್ ತಂದ್ ಹಾಕಿದ್ ದುಡ್ದು ಸೊಕ್ಕ ಬಂದಿತ್ತು ಅವನಿಗೆ ನೋಡ್ರಿ ಕೇರ ಅವ್ನ್ ಮಾತ್ ಕೇರ ಒಂದ್ ಅತ್ತಿಗೆ ನಾನು ಬಿಟ್ಟಿಕೊಳ್ಳಕ್ ತಿಂದಿರ್ಬೋದು ಆದ್ರ ಯಾರ ಮನೆಯೂ ತಿಂದಿಲ್ರಿ ಸ್ವಂತ ನನ್ನ ದುಡಿದು ಕೊಟ್ಟಿದ್ದ ನಾ ತಿಂದನಿ ಯಾಕಾರ ನನ್ನ ನೌಕರಿ ಸಿಗ್ಲ ಅಂತೇಳಿ ನಮ್ಮನ್ನ ಸಾಕಷ್ಟು ಸಹಾಯ ಮಾಡ್ಯಾನ ಅದನ್ನ ಯಾವ್ದು ಮರ್ತಿಲ್ರಿ ಅತ್ತಿಗೆ ನೀವು ಈ ರೀತಿ ನನಗ ಬಿಟ್ಟಿಕೊಳ್ಳ ಆದ ಮಾತಾಡ್ಬೇಡ್ರಿ ಈಗ ನಾನು ನೌಕರಿ ಮಾಡಾಕತ್ತೇನೆ ನನಗೂ ನೌಕರಿ ಸಿಕ್ಕತ್ತೆ ನೌಕರಿ ಸಿಕ್ತಾ ಎಷ್ಟೈತ್ ಪಗಾರ ರೀ ನೌಕರಿ ಸಿಕ್ತತ್ ನೋಡ್ರಿ ನಿಮ್ ತಮ್ಮಗ ಎಷ್ಟೈತ್ರಿ ಪಗಾರ ಹೌದ್ರಿ ಅತ್ತಿರಿ ನಾನು ಬೆಂಗಳೂರಾಗ ಕಾಶಿ ಕಂಬ್ದಾಗ ನೌಕರಿಗೆ ಜಾಯ್ನ್ ಆಗೇನ್ರಿ ತಿಂಗಳಿಗೆ 25,000 ರೂಪಾಯಿ ಪಗಾರ ಐತ್ರಿ
ಅದಕ್ಕ 25,000 ಹ್ಞೂ ರೀ ಅದಕ್ಕ ಅಣ್ಣ ನೀನು ಚಿಂತೆ ಮಾಡಬೇಡ ನಾವು ಎಲ್ಲಾರು ಕೂಡಿರು ನನಗ ಅಪ್ಪ ಸಾಯ್ಬೇಕಾರ ನನ್ನ ತಾಯಿ ಕೈ ಮೇಲಿಟ್ಟ ಕೈ ಇಟ್ಟ ಜೀವ ಬಿಟ್ಟಾನ ನೋಡಪ್ಪ ನಿನ್ನ ತಾಯಿನ ಚೆನ್ನಾಗಿ ನೋಡಪ್ಪ ಅಂತೇಳಿ ಜೀವ ಬಿಟ್ಟಾನ ಅದಕ್ಕ ಅಣ್ಣ ನಾನು ನೌಕರಿ ಹೋಗ್ತೀನಿ ಪ್ರತಿ ತಿಂಗಳ ನನ್ನ ಪಗಾರ ಆದ ತಕ್ಷಣ ನನ್ನ ಅಕೌಂಟಿಗೆ ಹಾಕ್ತೀನಿ ನಮ್ಮ ಅವ್ವನ ಚಲೋ ತಂದು ನೋಡ್ಕೋ ಈ ಬ್ಯಾರೆ ಆಗೋದೆಲ್ಲ ತೆನ ತೆಗೆದು ಬರ್ರಿ ಯಾಕಾರ ನನ್ನಿಂದನೇ ನಿಮಗೆ ತ್ರಾಸ ಆಗತೈತಿ ನಾನ ದೂರ ಇದ್ದಾದ್ರ ನೀವು ಆರಾಮ್ ಇರ್ಬೋದಲ್ಲ ನೀವರೇ ಚೆನ್ನಾಗಿರಿ ಯಾಕಾರ ಹಿಡಿದು ಸಹ ನನ್ನ ಸಲುವಾಗಿ ಎಲ್ಲಾ ಕಷ್ಟಪಟ್ಟ ನೀನಾಗ ಖರ್ಚು ಮಾಡಿ 4 ವರ್ಷ ಶಾಲೆಗೂ ಕೊಟ್ಟದಿ ಕಾಲೇಜಿಗೂ ಕೊಟ್ಟದೇನ ಕನ್ನಡ ಮರ್ತಿಲ್ಲಣ್ಣ ಚೆನ್ನಾಗಿರಲ್ಲ ಚೆನ್ನಾಗಿರಿ ನೋಡ್ದೆ ನಮ್ಮೇಶ ನಿಮ್ಮ ತಮ್ಮ ಮಾಡ್ತಿರೋ ಮಾತನ ನೋಡ್ದ್ಯಾ ನೌಕರಿ ಮಾಡಿ ಅಣ್ಣ ನಿನ್ನ ಅಕೌಂಟ್ಗೆ ಹಣ ಹಾಕ್ತಾನ ಅವನ್ ಚೆನ್ನಾಗಿ ನೋಡ್ಕೊ ಅಂತಾನ ಬ್ಯಾಡಪ್ಪ ಬ್ಯಾಡ ಅಣ್ಣ ತಮ್ಮ ಒಂದಾಗಿದ್ರಂದ್ರ ನನಗ್ ಮತ್ತೇನು ಬ್ಯಾಡಪ್ಪ ಅಷ್ಟ ಸಾಕು ನನಗ ಒಂದ್ ಕಪ್ ಗಂಜಿ ಮಾಡ್ಕೊಡು ಕೊಟ್ರು ಕುಡಿದು ಸುಮ್ಕೊಂಡಿರ್ತಾನೆ ನಿಮ್ ಬಾಕಲ್ದಾಗ ಆದ್ರ ಅಣ್ಣ ತಮ್ಮ ಬ್ಯಾರೆ ಆಗ್ಬೇಡ್ರಪ್ಪ ಬ್ಯಾರೆ ಆಗ್ಬೇಡ್ರು ನನ್ ಮಾತ್ ಕೇಳ್ರಿ ನೀನ್ ಚಿಂತೆ ಮಾಡ್ಬಿಡುವ ಈಗ ತಮ್ಮಗ ನೌಕರಿ ಸಿಕ್ಕತಿ ತಿಂಗಳ ನನ್ನ ಅಕೌಂಟ್ ರೊಕ್ಕ ಹಾಕ್ ನಂದು ಆಯ್ತು ಕಳಿಸ್ಕೊಡು ಚಿಂತೆ ಮಾಡ್ಬೇಡ ಹ್ಞೂ ರೀ ಅತ್ತೆರಿ ಚಲೋತ್ಲೆ ನೋಡ್ಕೊಳ್ಳೋಣತ್ರಿ ಅತ್ತೆರಿ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೀವ್ ಹೋಗಿ ಬರ್ರಿ ತಮ್ಮ ಅತ್ತೆರಿಗೆ ನಾವ್ ನೋಡ್ಕೋತೇವಿ ತಾಯಿನ ನಾನು ನೋಡ್ಕೊತ ಹೋಗಿ ಬಾ ಹೋಗಿ ಬರ್ತಾನವ ನನಗೆ ಆಶೀರ್ವಾದ ಮಾಡುವ ಏನು ಮಂತೇಜ ಹೋಗಿ ಬಾರ್ಬಾ ಮತ್ತೆ ಲಗುಟ ಬಾ ಹಾ ನೌಕರಿ ಸಿಕ್ಕೈತೆ ಅಂತ ತಾಯಿನ ಮರ್ತ್ಕೊಂಡ್ರಬೇಡ ಹಾ ಹಾಗಾಗ ಪತ್ರ ಬರೀತ್ ಬಾ ಆಯ್ತು ಹೋಗಿ ಬರ್ತಾನ ಹೋಗಿ ಬಾ ತಮ್ಮ ಹಂಗಾದ್ರ ಫೋನ್ ಅದು ಹಚ್ಚುತ್ತ ಬಾ ಅಟ್ಟ ಹಾ ಹೋಗಿ ಬಾ ಹೋಗಿ ಬರ್ರಿ ಅತ್ತಿರಿ ಬರ್ರಿ ನೀವು ಮುಂಜೆ ಹಿಡ್ದು ಊಟ ಮಾಡಿಲ್ಲ ಊಟ ಮಾಡಾಕತ್ರಿ ಬರ್ರಿ ಬಾರ್ ಬಾ ಯಾಕೆ ಕಳ್ತಿ ಇನ್ನ ಬರ್ರಿ ನೋಡ್ರಿ ಚಾ ಮಾಡ್ಕೊಡ್ತೀನಿ ನೋಡ್ರಿ ಒಂದು